ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಧನ್ವಂತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಅಥವಾ ಬಂಜೆತನದ ಕುರಿತಾಗಿ ತಿಳ್ಕೊಳ್ಳೋಣ. ಬಂಜೆತನ ಅಂದ್ರೆ ಏನು, ಯಾವ ಕಾರಣದಿಂದ ಈ ಬಂಜೆತನ ಅನ್ನುವಂಥದ್ದು ಬರುತ್ತೆ, ಸೊ ಇದಕ್ಕೆ ವಯಸ್ಸಿನ ವಯೋಮಿತಿ ಏನಾದರೂ ಇದೆಯಾ, ಸೊ ಬಂಜೆತನದಲ್ಲಿ ಎಷ್ಟು ರೀತಿಯಾದಂಥ ಬಂಜೆತನಗಳನ್ನು ನೋಡ್ಬೋದು, ಪುರುಷರಿಗೆ ಕಾಣಿಸ್ಕೊಳ್ಳುವಂಥ ಬಂಜೆತನ ಅಂದರೆ ಯಾವ ರೀತಿಯಾಗಿರುತ್ತೆ, ಸ್ತ್ರೀಯರಲ್ಲಿ ಕಾಣಿಸ್ಕೊಳ್ಳುವಂಥ ಬಂಜೆತನ ಅಂದರೆ ಯಾವ ರೀತಿಯಾಗಿರುತ್ತೆ, ಇನ್ನು ಆಯುರ್ವೇದದಲ್ಲಿ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ಆಯುರ್ವೇದ ತಜ್ಞೆಯಾಗಿರುವಂತಹ ಡಾಕ್ಟರ್ ಶುಭಮಂಗಳ ಅವರು. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ಇನ್ನು ಮೊದಲನೇದಾಗಿ ಈ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂದ್ರೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ. ಅದೇ, ಇನ್ಫರ್ಟಿಲಿಟಿ ಈಗ ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಈಗ ಯಾವ ಒಂದು ದಂಪತಿಗಳು 1 ವರ್ಷ ಅಥವಾ ಅದಕ್ಕೂ ಹೆಚ್ಚು, 1 ವರ್ಷದ ಮೇಲೆ ಯಾವುದೇ ಒಂದು ಇವಾಗ ಒಂದು ಸಂತಾನ ನಿರೋಧಕ ಉಪಯೋಗಿಸದೆ, ಇವಾಗ ಮಾತ್ರೆಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಾಂಡೋಮ್ಸ್ ಆ ಥರ ಯಾವುದೂ ಉಪಯೋಗಿಸದೆ ಅವರು ಮಗು ಬೇಕು ಅಂತ ಪ್ರಯತ್ನ ಮಾಡಿದಾಗ ಅವರಿಗೆ ಮಕ್ಕಳಾಗದೇ ಇರೋದು, ಯಾವುದೇ ಅಡೆತಡೆ ಇಲ್ಲದೆ ಇದ್ರೂ ಮಕ್ಕಳಾಗದೇ ಇರುವ ಒಂದು ಇದಕ್ಕೆ ಬಂಜೆತನ ಅಂತ ಹೇಳ್ತಾರೆ. ಅದಕ್ಕೆ ಗಂಡಸರು ಹೆಂಗಸು ಗಂಡ ಹೆಂಡತಿ ಇಬ್ಬರದ್ದು 50% ಈಕ್ವಲ್ಲೇ ಇದೆ. ಈಗ ಏನಾಗಿದೆ, ಸಮಾಜದಲ್ಲಿ ಹೆಣ್ಣಿನ ಮೇಲೆ ಜಾಸ್ತಿ ಅದನ್ನು ಆಕೆ ಬಂಜೆ ಅನ್ನೋದು ಆ ಥರ ಇದು ಮಾಡ್ತಾರೆ. ಈಗೀಗ ಅಂತೂ ಜಾಸ್ತಿ ಆಗ್ತಿದೆ ಗಂಡಸರಲ್ಲೂ, ಮುಂಚಿನಕ್ಕಿಂತ ಗಂಡಸರಲ್ಲಿ ಪ್ರಮಾಣ ಈಗ ಜಾಸ್ತಿ ಆಗ್ತಾ ಇದೆ. ಹೆಂಗಸರಲ್ಲೂ ಅಷ್ಟೇ ಒಂದು ಇದಾಗಿದೆ. ಈಗ 50% ಈಕ್ವಲ್ ಆಗಿದ್ದಾರೆ ಇಬ್ಬರು ಪಾರ್ಟ್ನರ್ಸು, ಅದಕ್ಕೆ ಕಾರಣ ಆಗಿರ್ತಾರೆ. ಹಿಂದಿಗಿಂತ ಈಗ ಪರ್ಸೆಂಟೇಜ್ ಆಫ್ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಹೆಚ್ಚು, ಹಳ್ಳಿಗಳಲ್ಲಿ ಕಡಿಮೆ. ಭಾರತವು ಅದರಲ್ಲಿ ಈಗ ಉತ್ತಮ, ಮುಂಚೆ ಭಾರತದಲ್ಲಿ ಎಲ್ರಿಗೂ ಗೊತ್ತಿದ್ದ ಹಾಗೆ ಜನಸಂಖ್ಯೆ ಅತಿ ಹೆಚ್ಚು, ಆದರೂ ಬಂಜೆತನ ಸಮಸ್ಯೆ ನಗರಗಳಲ್ಲಿ ಬಹಳ ಜಾಸ್ತಿ ಆಗ್ತಿದೆ. ಅನೇಕ ಕಾರಣಗಳನ್ನು ನಾವು ಅದಕ್ಕೆ ಹೇಳ್ಬೋದು. ಮುಖ್ಯವಾಗಿ ನಮ್ಮ ಈಗ ಜೀವನ ಶೈಲಿಯಲ್ಲಾಗಿರೋ ಒಂದು ಬದಲಾವಣೆ ಇರ್ಬೋದು, ಮತ್ತೆ ಕಂಜೆನೇಟಲ್ ಅಂತ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ. ಅಂದರೆ ತಮಾಷೆ ಮಾಡ್ಬೋದು, ತಂದೆ ತಾಯಿಗಾಗಿಲ್ಲ ಅಂತ ಅದರಲ್ಲಿ ಇದಾಗಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗೆ ಮಕ್ಕಳು ಹುಟ್ಟಿರಬೇಕು. ಈಗ ಚಿಕ್ಕ ವಯಸ್ಸಿಂದ ಅವರು ಸರಿಯಾಗಿ ಒಂದು ಕೇರ್ ತಗೊಂಡು, ಹೆಣ್ಣು ಮಕ್ಳದ್ದು ಹೇಳಬೇಕು ಅಂದರೆ ಈಗ ಆಕೆ ಮೆನಾರ್ಕಿ ಆದಾಗ ಸರಿಯಾಗಿ ಕೇರ್ ತಗೊಂಡಿರಲ್ಲ. PCOD PCOS ಅಂತ ಏನು ಹೇಳ್ತೀವಿ, ಅದ್ರ ಸಮಸ್ಯೆಯಿಂದ ಸರಿಯಾಗಿ ಎಗ್ಸ್ ಅಥವಾ ಅಂಡಾಣುಗಳು ಸರಿಯಾಗಿ ಬರ್ತಾ ಇರಲ್ಲ. ಮತ್ತೆ ಹುಟ್ಟಿದಾಗಿಂದನೇ ಕೆಲವೊಂದು ಸಮಸ್ಯೆಗಳಿರ್ತವೆ. ಆಕೆಗೆ ಯೂಟ್ರಸ್ ಸರಿಯಾಗಿ ಬೆಳೆದೇ ಇರಲ್ಲ. ಅಂತ ಸಮಸ್ಯೆಗಳು ಸರಿ ಮಾಡೋದು ಬಹಳ ಕಷ್ಟ. ಅದು ಒಂದು ಅನಾಟಮಿಕಲ್ ಅಂತ ಏನು ಹೇಳ್ತೀವಿ, ಶರೀರ ರಚನೆನೇ ಸರಿ ಇಲ್ಲದೆ ಇರೋ ಬಂಜೆತನವನ್ನ ನಾವೇ ಹೇಳ್ತೀವಿ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ಅದು ಕಷ್ಟ ಅದನ್ನು ಸರಿ ಮಾಡೋದು. ಮತ್ತೆ ಕೆಲವರಿಗೆ ಅಂಡಾಣುಗಳು ಸರಿಯಾಗಿ ಬರ್ತಾ ಇರಲ್ಲ, ಟ್ಯೂಬಲ್ ಬ್ಲಾಕ್ ಅಂತೀವಿ, ಬ್ಲಾಕ್ಸ್ ಆಗಿರ್ಬೋದು. ಮತ್ತೆ ಸರಿಯಾಗಿ ಮುಟ್ಟಾಗ್ತಿರಲ್ಲ, ಅಂದರೆ ಅದು ಹಾರ್ಮೋನಲ್ ವ್ಯತ್ಯಾಸ ಆಗಿರುತ್ತೆ. ಮತ್ತೆ ಈಗ ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇರೋದು, ಚಿಕ್ಕ ವಯಸ್ಸಿಂದನೇ ಮಕ್ಕಳು ತುಂಬ ಸ್ಥೂಲಕಾಯಗಳು, ದಪ್ಪ ಆಗ್ಬಿಡ್ತಾರೆ ಆಹಾರದಿಂದ, ಜೀವನ ಶೈಲಿ ಸರಿ. ಮುಖ್ಯ ಕಾರಣ ಈಗಿನ ಸಮಸ್ಯೆ, ಹಿಂದೆ ಬೇರೆ ಬೇರೆ ಸಮಸ್ಯೆಗಳಿದ್ರು, ಈಗಿನ ಮುಖ್ಯ ಸಮಸ್ಯೆ ಜೀವನ ಶೈಲಿಯಿಂದ. ಹಳ್ಳಿಗಳಿಗಿಂತ ಸಿಟಿನಲ್ಲಿ ಯಾಕೆ ಜಾಸ್ತಿ ಇದೆ ಅಂದರೆ, ಹಳ್ಳಿಗಳಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ, ಓಡಾಡಿ ಎದ್ದು ಬಗ್ಗಿ ಎಲ್ಲ ಮಾಡೋದ್ರಿಂದ ಅವರಲ್ಲಿ ಕಾಯಿಲೆಗಳು ಕಡಿಮೆ. ಈಗಿನ ಹೆಣ್ಮಕ್ಳು ಇಲ್ಲಿ ಓದ್ತಾರೆ, ಆಮೇಲೆ ಕೆಲಸಗಳಿಗೆ ಹೋಗ್ತಾರೆ, ಅಲ್ಲೂ ಅಷ್ಟೇ ಕೂತಿರೋದು, AC ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಆ ಥರ ಶೆಕೆ ಆಗಿ ಒಂದು ಬೆವರಲ್ಲ, ಬಗ್ಗಿ ಎದ್ದು ಸೊಂಟಕ್ಕೆ ಎಕ್ಸಸೈಸ್ ಆಗದೆ ಇರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳು, ಈ ಸಮಸ್ಯೆಯಿಂದನೂ ಬಂಜೆತನ ಬರುವ ಸಾಧ್ಯತೆ ಹೆಚ್ಚು. ಮತ್ತು ಮಾನಸಿಕ ಕಾರಣಗಳು ಬಹಳಷ್ಟಿವೆ. ಸ್ಟ್ರೆಸ್, ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಕೆಲವರು ಮನೆಯಲ್ಲಿ ಇನ್ನೂ ಆಗಲಿಲ್ವಾ, ಇನ್ನೂ ಅದರಿಂದನೂ ಅನೇಕರಿಗೆ ಆ ಟೆನ್ಷನ್ನಿಂದ ಅಕಸ್ಮಾತ್ ಅವರು ಈಗ ಕನ್ಸೀವ್ ಆಗಿದ್ರು, ಈ ತಿಂಗಳು ನೀನು ಮುಟ್ಟಾಗ್ಬಿಟ್ರೆ ಅಂತ ಎಲ್ಲರೂ ಒಂದು ಇದರಲ್ಲಿ ಆಗೋಗ್ಬಿಡತ್ತೆ. ಆ ಥರ ನಾನು ಸುಮಾರು ಜನಗಳು ನೋಡ್ತೀನಲ್ಲ, ಕೆಲವರಿಗೆ ಆ ಸಮಸ್ಯೆ, ಆ ಟೆನ್ಷನ್ನು, ಒತ್ತಡಗಳಿಂದನೂ ಬಂಜೆತನ ಬರು. ಮತ್ತು ಹೆಚ್ಚಿನ ಇದಕ್ಕೆ ಅನ್ನೋನ್ ರೀಸನ್ ಅಂತ ಹೇಳ್ತಾರೆ, ಕಾರಣಗಳೇ ಗೊತ್ತಿಲ್ಲ ಅನ್ನೋದು ಬಹಳಷ್ಟಿದೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ನಾವು ಕರಿತೀವಿ. ಸೊ ಇನ್ಫರ್ಟಿಲಿಟಿ ಹೆಚ್ಚಾಗಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಈ ಒಂದು ಸಮಸ್ಯೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಯಾವ ರೀತಿಯಾದಂಥ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಈ ಬಂಜೆತನ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇನ್ನು ನಮ್ಮ ಸಮಾಜದಲ್ಲಿ ಏನು ಅಂತ ಹೇಳಿದ್ರೆ, ಬಂಜೆತನ ಆಯಿತು ಅಥವಾ ಮಕ್ಕಳು ಆಗಲಿಲ್ಲ ಅಂದರೆ ಹೆಣ್ಣು ಮಕ್ಕಳನ್ನು ಮಾತ್ರ ದೂಷಿಸ್ತಾರೆ. ಸೊ ಇದು ಬರೀ ಬಂಜೆತನ ಬರಲಿಕ್ಕೆ ಕಾರಣ ಬರೀ ಹೆಣ್ಣು ಮಕ್ಕಳಲ್ಲೇ ಇರುತ್ತಾ?
ಸೊ ಅಥವಾ ಪುರುಷರಲ್ಲೂ ಈ ರೀತಿಯಾದಂತಹ ಒಂದು ಸಮಸ್ಯೆನ ನಾವು ನೋಡ್ಬೋದಾ ಡಾಕ್ಟರ್? ಇದ್ರ ಬಗ್ಗೆ ನಮಗೆ ತಿಳಿಸಿ. ಹೌದು, ಅದೇ ಹೇಳಿದ್ನಲ್ಲ, 50% ಇಬ್ಬರು ಎರಡು ಪಾರ್ಟ್ನರ್ಸು ಅದಕ್ಕೆ ಈಕ್ವಲ್ ಅವರು ಜವಾಬ್ದಾರಿ. ಅದಕ್ಕೆ ಗಂಡಸರಲ್ಲೂ ಅಷ್ಟೇ ಅನೇಕರಲ್ಲಿ ಅವರ ಒಂದು ಅನಾಟಮಿಕಲಿ ಅದೇ ಸರಿಯಾಗಿ ವೃಷಣಗಳಾಗಿರಲ್ಲ, ಅಥವಾ ಅವರಿಗೆ ಅಜೋಸ್ಪರ್ಮಿಯಾ ಅಂತೀವಿ. ನಾನೇ ಒಂದು ವ್ಯಕ್ತಿ ಪಾಪ ನನ್ನಲ್ಲಿ ಅವನು ಚಿಕಿತ್ಸೆ ತಗೊಳ್ತಾ ಇದ್ದ, ಏನಂದ್ರೆ ಸ್ಪರ್ಮ್ ಕೌಂಟ್ ಕಮ್ಮಿ ಇತ್ತು ಅಂತ. ಆಮೇಲೆ ಕೋವಿಡ್ ಟೈಮಲ್ಲಿ ಅವನಿಗೆ ಕೆಲಸ ಹೋಯಿತು. ಕೆಲಸ ಹೋದ್ಮೇಲೆ ಅವನು 1-2 ವರ್ಷ ಬರಲಿಲ್ಲ ಈ ಕಡೆ. ಆಮೇಲೆ ಬಂದಾಗ ಅವನಿಗೆ 0 ಆಗಿದೆ, ಕೌಂಟ್ ಇಲ್ಲ ಅಂತ ರಿಪೋರ್ಟ್ ತೊಗೊಂಡು ಬಂದಿದ್ದಾನೆ, ಹತ್ಕೊಂಡು ಬಂದಿದ್ದಾನೆ. ಯಾಕೆ ಅಂದರೆ ಆ ಟೈಮಲ್ಲಿ ಅವನು ಹೋಗಿ ಕೆಲಸ ಇಲ್ಲದೆ ಯಾವುದೋ ಒಂದು ಇದರಲ್ಲಿ ಮಾಲಿಯಾಗಿ ಕೆಲಸಕ್ಕೆ ಸೇರ್ಕೊಂಡು ದಿನ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ದ ಅಂತೆ. ಆ ಒಂದು ಕೆಮಿಕಲ್ ಅವನ ದೇಹಕ್ಕೆ ಹೋಗಿ ಅವನಲ್ಲಿ ಪೂರ್ತಿ ವೀರ್ಯಾಣುಗಳು ಅಂತ ಏನು ಹೇಳ್ತೀವಿ ಪೂರ್ತಿ ನಾಶ ಆಗಿ ಹೋಗ್ಬಿಟ್ಟಿದೆ. ಅಂಥ ಒಂದು ಸಮಸ್ಯೆ ಆದಾಗ ಬಹಳ ಕಷ್ಟ ಚಿಕಿತ್ಸೆ. ಅನೇಕ ಇದ್ದಾರೆ ಆಯುರ್ವೇದದಲ್ಲಂತೂ ಇದಕ್ಕೆ, ಯಾಕಂದರೆ ಆಯುರ್ವೇದದ ಮೂಲ ಸಿದ್ಧಾಂತವೇ ಮೋಕ್ಷ ಕಾರಣಂ ಅಂತ. ಅಂದರೆ ಮಕ್ಕಳು ಸಂತಾನ ಪಡೆಯಬೇಕು ಅನ್ನೋದಕ್ಕೆ ಬಹಳಷ್ಟು ಒಳ್ಳೆ ಚಿಕಿತ್ಸೆ ಇತ್ತು. ಆದರೆ ಈ ಥರ 0 ಇಲ್ಲವೇ ಇಲ್ಲ ಅಂದಾಗ ಬಹಳ ಕಷ್ಟ ಒಂದು ಚಿಕಿತ್ಸೆ ಮಾಡೋದು. ಮತ್ತು ಅತ್ಯಂತ ಉಷ್ಣ ಇರೋ ಜಾಗದಲ್ಲಿ ಕೆಲಸ ಮಾಡೋರಿಗೆ, ಗಂಡಸರಿಗೆ ಕಡಿಮೆ ಆಗ್ತದೆ, ಕೌಂಟ್ ಕಡಿಮೆ. ಮತ್ತು ತುಂಬ ಈಗ ದುರಭ್ಯಾಸಗಳಿರುತ್ತೆ, ಸಿಗರೇಟ್ ಸೇದೋದು, ಕುಡಿಯೋದು, ಬೇರೆ ಬೇರೆ ಈಗಂತೂ ಡ್ರಗ್ಸ್ ಶುರುವಾಗಿದೆ. ಇಂಥ ಅನೇಕ ದುರಭ್ಯಾಸ ಇರೋದ್ರಿಂದನೂ ಅದು ತೊಂದರೆ ಕೊಡುತ್ತೆ. ಅನೇಕ ಕಾರಣಗಳು ಇದೆ, ಆಹಾರ, ಜೀವನ ಶೈಲಿ, ಮತ್ತು ಅವರ ವ್ಯಸನಗಳು ಮತ್ತು ಯೋಚನೆಗಳು. ಈಗ ಕೆಲವರು ಬರ್ತಾರೆ, ಕೆಲಸದ ಒತ್ತಡ ಜಾಸ್ತಿ, ಅದೊಂದೇ ಇರುತ್ತೆ, ಮತ್ತೆಲ್ಲ ಅವರ ಜೀವನ ಶೈಲಿ ಚೆನ್ನಾಗಿರುತ್ತೆ ಎಲ್ಲ. ಆದರೆ ಆಫೀಸ್ ಕೆಲಸದ ಒತ್ತಡದಿಂದ ಅವರಿಗೆ ಈ ಥರ ಕಡಿಮೆ ಆಗೋ ಸಾಧ್ಯತೆ ಇದೆ. ಮಾನಸಿಕ ಒತ್ತಡನೂ ಅಷ್ಟೇ, ದೈಹಿಕವಾಗಿ ಯಾವ ರೀತಿ ಕಾಯಿಲೆಗಳಿಂದ ಇದೆಲ್ಲ ಬರೋ ಸಮಸ್ಯೆ ಇದೆಯೋ ಅದೇ ರೀತಿ ಮಾನಸಿಕವಾಗೂ ಅಷ್ಟೇ. ಅನೇಕರಿಗೆ ಕೆಲವೊಂದು ದೊಡ್ಡ ಜ್ವರ ಬಂತು ಅಂತಾರೆ, ಅದಾದಮೇಲೆ ಹೀಗಾಯಿತು. ಹಾಗೆ ಬೇರೆ ಬೇರೆ ಕಾಯಿಲೆಗಳಿಂದ ಇರ್ಬೋದು, ಮಾನಸಿಕ ಸಮಸ್ಯೆಗಳಿಂದ, ಮತ್ತು ಇದರಿಂದ ಜೀವನ ಶೈಲಿಯಿಂದ, ಹೀಗೆ ಅನೇಕ ಕಾರಣಗಳಿಂದ ಪುರುಷರಲ್ಲೂ ಬಂಜೆತನ ಅಷ್ಟೇ, ಒಂದು ಹೆಂಗಸರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಸಾಧ್ಯತೆ ಇದೆ. ಓಕೆ, ಇನ್ನು ಇದು ಬಂಜೆತನದಲ್ಲಿ ಏನಾದರೂ ಟೈಪ್ಸ್ ಅಂತ ನೋಡ್ಬೋದಾ ಮೇಡಮ್? ಅಂದರೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಆಗಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಆಗೇ ಇಲ್ಲ ಅಂತ. ಇನ್ನು ಕೆಲವರಿಗೆ ಒಂದು ಮಗು ಆಗಿರುತ್ತೆ, 2ನೇ ಮಗುವಿಗೆ ನನ್ನ ಹತ್ರ ಅನೇಕರು ಬರ್ತಾರೆ. 1ನೇ ಮಗು ನಂದು ಗರ್ಭ ಸಂಸ್ಕಾರ ಕೇಂದ್ರ ಅಂತಲೇ ನಾನು, ಅಂದರೆ ಅವರು ಮಗು ಅಂದರೆ ಕನ್ಸೀವ್ ಆಗ್ಲಿಕ್ಕೆ ಮುಂಚೆಯಿಂದನೇ ಇಬ್ಬರಿಗೂ ನಾವು ತಯಾರಿ ಮಾಡ್ತೀವಿ. ಅಂದರೆ ಯಾವುದು ಹೊಸದಲ್ಲ, ಹಿಂದೆ ಹಿಂದೆ ಅಂದರೆ 1000 ವರ್ಷದ ಹಿಂದೆ ಅಂತ ಹೇಳ್ಬೋದು. ನಮ್ಮ ಪುಸ್ತಕಗಳೆಲ್ಲ ಏನು ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಬಹಳ ಹಿಂದೆ ಬರೆದಿರೋ ಸಂಹಿತೆಗಳು. ನಾವು ಅದರಿಂದ ಈಗ ಮಧ್ಯೆ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಈಗ ಆಯುರ್ವೇದದ ಮೇಲೆ ಬಹಳ ಪ್ರಹಾರಗಳಾಗಿವೆ. ಹಿಂದೆ ಈಗ ಬ್ರಿಟಿಷ್ ಕಾಲದಲ್ಲಿ ಯಾರೂ ಪ್ರಾಕ್ಟೀಸ್ ವೈದ್ಯರನ್ನ ಶಿಕ್ಷೆ ಕೊಡ್ತಾ ಇದ್ರು, ಆಯುರ್ವೇದ ಅಲ್ಲ, ಇದು ವಿಜ್ಞಾನನೇ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಅವರ ವಿಜ್ಞಾನವನ್ನು ಇಲ್ಲಿಗೆ ತರಲಿಕ್ಕೆ, ಈಗ ಎಲ್ಲದೂ ಹಾಗೆ ಅಲ್ಲ, ನಮ್ಮ ಸಂಸ್ಕೃತಿ ಮೇಲೆ ಪ್ರಹಾರ ಆಗಿದೆ. ಆ ಥರ ಆಗಿ ಎಲ್ಲ ಹೋಗಿ ನಮ್ಮ ಮತ್ತೆ ಗೊತ್ತಿರೋ ಹಾಗೆ ನಳಂದ ಅನೇಕ ನಮ್ಮ ಯೂನಿವರ್ಸಿಟಿಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ರು. ಪುಸ್ತಕಗಳಲ್ಲೂ ನಮ್ಮಲ್ಲಿ ಈಗ ಸಿಕ್ಕಿರೋ ಪುಸ್ತಕಗಳಲ್ಲಿ ನಾವು ಅನೇಕ ಈಗ ರಿಸರ್ಚ್ ನಡೀತಾ ಇದೆ, ಬಹಳ ಈಗ ರೀಸೆಂಟಾಗಿ ತುಂಬ ಮುಂದೆ ಬರ್ತಾ ಇದೆ. ಆದರೆ ಅನೇಕ ನಾವು ಕೆಲವೊಂದು ನಮ್ಮ ಚರಕ ಸಂಹಿತೆ, ಸುಶ್ರುತ ಸಂಹಿತೆಯಲ್ಲಿ ಹೇಳಿರೋ ಅನೇಕ ವಿಷಯಗಳನ್ನು ತೆಗೆದು ಇಬ್ಬರಿಗೂ ಚಿಕಿತ್ಸೆ ಕೊಡ್ತೀವಿ. ಈಗ ನಾರ್ಮಲ್ ದಂಪತಿಗಳೇ ಬರ್ತಾರೆ, ನಮಗೆ ಉತ್ತಮ ಸಂತಾನ ಬೇಕು ಅಂತ, ಆವಾಗ ಇಬ್ಬರಿಗೂ ಚಿಕಿತ್ಸೆ ಕೊಟ್ಟು ಮತ್ತೆ ಟೆಸ್ಟ್ಗಳು ಮಾಡಿಸ್ತೀವಿ. ಈಗ ಯಾವುದೇ ಅಲೋಪತಿ ಇದು ಇಲ್ಲ ಅಂತಲ್ಲ, ಟೆಸ್ಟ್ಗಳಿಗೆ ಅಲ್ಲಿ ಕಳಿಸ್ತೀವಿ. ಹೆಂಗಸರು ಹಾರ್ಮೋನಲ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತೀವಿ. ಮತ್ತು ಥೈರಾಯ್ಡ್, ಈಗ ದೊಡ್ಡ ಸಮಸ್ಯೆ ಥೈರಾಯ್ಡ್ ಆಗಿದೆ. ಥೈರಾಯ್ಡಿಂದನೂ ಅವರ ಹಾರ್ಮೋನಲ್ ವ್ಯತ್ಯಾಸ ಆದಾಗಲೂ ಹೆಂಗಸರಲ್ಲಿ ಮಕ್ಕಳಾಗದೇ ಇರೋ ಸಾಧ್ಯತೆ ಇರುತ್ತೆ. ಅದು ಹಾಗಾಗಿ ಥೈರಾಯ್ಡು, ಬ್ಲಡ್ ಶುಗರು ಅದೆಲ್ಲ ಟೆಸ್ಟ್ ಮಾಡಿಸಿ, ಗಂಡಸರಲ್ಲೂ ಸೆಮೆನ್ ಅನಾಲಿಸಿಸ್, ಅವ್ರದ್ದು ಶುಗರ್ ಲೆವೆಲ್ ಎಲ್ಲ ಚೆಕ್ ಮಾಡಿಸ್ತೀವಿ. ಆಮೇಲೆ ಅವರಿಗೆ ಚಿಕಿತ್ಸೆ ಕೊಟ್ಟು ಆನಂತರ ಪ್ಲಾನ್ ಮಾಡಿ ಅಂತೀವಿ. ಆಗ ಒಂದು ಉತ್ತಮ ಸಂತಾನನ ಭೂಮಿಗೆ ತರಬೇಕು ಅಂತ ಎಲ್ಲ. ಈಗ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ದಪ್ಪ ಕನ್ನಡಕ ಹಾಕೊಂಡು ಓಡಾಡ್ತವೆ, ಏನೇನೋ ಕಾಯಿಲೆಗಳು. ಇದೆಲ್ಲ ಆರೋಗ್ಯವನ್ನು ಇಬ್ಬರು ಕಾಪಾಡಿಕೊಂಡ್ರೆ ಒಂದು ಆವಾಗ ಈಗ ನಮ್ಮ ಸುಶ್ರುತ ಸಂಹಿತೆಯಲ್ಲಿ ಒಳ್ಳೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಉತ್ತಮ ಭೂಮಿಯಲ್ಲಿ, ಉತ್ತಮ ಋತುವಿನಲ್ಲಿ, ಉತ್ತಮ ನೀರಿನ ಹೊರತ ಇರೋ ಕಡೆ ಒಳ್ಳೆಯ ಉತ್ತಮ ಬೀಜ ಬಿತ್ತಿದ್ರೆ ಮಾತ್ರ ಒಂದು ಉತ್ತಮವಾದ ಒಂದು ಸಸ್ಯ, ಒಂದು ಗಿಡ ಬರ್ಲಿಕ್ಕೆ ಸಾಧ್ಯ. ಅದೇ ರೀತಿ ಒಳ್ಳೆ ಋತು ಅಂದರೆ ಒಳ್ಳೆ ಏಜ್ ತುಂಬಾ ಮುಖ್ಯ. ಈಗೇನು ಹೆಣ್ಮಕ್ಳಂತೂ 30 ತನಕ ಮದುವೆ ಯೋಚನೆ ಮಾಡಲ್ಲ. ನನಗದು ಒಂಥರ ಅವ್ರು ಮದುವೆನೇ ಬೇಡವಾ ಅಲ್ಲ, ಆಮೇಲೆ ಯೋಚನೆ ಮಾಡ್ತಾರೆ. ಆಮೇಲೆ ಅದಾದ್ಮೇಲೆ ಕೆಲವು ವರ್ಷ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು, ಅಥವಾ ನಾವು ಸೆಟ್ಲ್ ಆಗಬೇಕು, ನಮಗೆ ಇನ್ನೂ ಏನೇನೋ ಕೆಲಸಗಳಿದಾವೆ, ಅದು ಮುಗಿಸ್ಬೇಕು ಅಂತ 35, 36 ಆಗ್ತಾ ಮಕ್ಕಳು ಬೇಕು ಅಂತ ಬರ್ತಾರೆ, ನಮ್ಮ ಹತ್ರ ಬರ್ತಾರೆ. ನಾವು ಎಲ್ಲ ಕಡೆ ಹೋದ್ವಿ, ಆಯುರ್ವೇದ ಚಿಕಿತ್ಸೆಗೆ ಬಂದ್ವಿ ಅಂತ. ತುಂಬಾ ತಡ ಆಗಿ ಹೋಗಿರುತ್ತೆ. ಯಾಕಂದ್ರೆ ಎಗ್ಸ್ ಏನಿದೆ, ಸ್ತ್ರೀಯರ ಶರೀರ ಪುರುಷರ ಶರೀರ ಬೇರೆ ತರ. ಸ್ತ್ರೀಯರಲ್ಲಿ
ಒಂದು ಹೆಣ್ಣು ಭ್ರೂಣ ಅಂತ ಹೊಟ್ಟೆಲಿ ಅದು ಬಂದಾಗ ಆಕೆ ಶರೀರಕ್ಕೆ ಒಂದಷ್ಟು ಎಗ್ಸ್ ಆಗಿರುತ್ತೆ. ಅದು ಆಕೆ ದೊಡ್ಡವಳಾದಾಗ ಮೆನಾರ್ಕಿ ಅಂತ ಏನ್ ಹೇಳ್ತೀವಿ, ಆವಾಗ ಅದು ಹೊರಗೆ ಪ್ರತಿ ತಿಂಗಳು ಸೈಕಲ್ ಅಲ್ಲಿ ಬರುತ್ತೆ. ಒಳ್ಳೆ ಎಗ್ಸ್ ಏನಿದೆ ಅವೆಲ್ಲ ಒಳ್ಳೆ ಅಂಡಾಣುಗಳು ಮುಂಚೆ ಬಂದ್ಬಿಡ್ತವೆ. ಅದಕ್ಕೆ ಹಿಂದೆ ಬೇಗ ಮದುವೆ ಮಾಡೋರು. ಅವ್ರು 17-18ಕ್ಕೆ ಮಕ್ಳು ಹೆರಕ್ ಶುರು ಮಾಡಿ 40ಕ್ಕೆ ನಿಲ್ಲಿಸ್ತಾ ಇದ್ರು. ಆ ತಾಯಿ ಒಂದ್ ಕಡೆ ಮಗಳು ಒಂದ್ ಕಡೆ ಬಾಣಂತನ ಆತರ. ಆ ಮಕ್ಳು ಎಷ್ಟು ಗಟ್ಟಿಯಾಗಿದ್ರು ಅವರೆಲ್ಲ ಈಗ ಅಜ್ಜಂದ್ರು ಎಲ್ಲ ಅವ್ರು ಎಷ್ಟು ಗಟ್ಟಿ, ಅವ್ರ ಮೊಮ್ಮಕ್ಳು ಬರೋ ವಯಸ್ಸು. ಈಗಿನವರು ಈಗ ಯೋಚನೆ ಮಾಡ್ತಾರೆ, ಅಂದ್ರೆ ಅವ್ರ ಅಜ್ಜಿ ಆಗೋ ವಯಸ್ಸಲ್ಲಿ ನಾವು ಒಂದು ಮಕ್ಕಳು ಹೆರ್ಬೋದಾ ಏನು ಅಂತ ಯೋಚನೆ ಮಾಡ್ತಾರೆ. ಅದರಿಂದ ತುಂಬಾ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ. ಅವಾಗ ಒಳ್ಳೆ ಎಗ್ಸ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೊರಟೋಗುತ್ತೆ. ಅದ್ರ ಜೊತೆಗೆ ಇನ್ನು ದೊಡ್ಡ ಸಮಸ್ಯೆ ಏನಂದ್ರೆ ಇವಾಗ ಸ್ಮೋಕ್ ಮಾಡ್ತಾರೆ ಹೆಣ್ಮಕ್ಳು. ಗಂಡಸರು ಸ್ಮೋಕ್ ಮಾಡಿದಾಗ ಅವರ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ, ಅವರಿಗೂ ತೊಂದರೆ. ಆದ್ರೆ ಅವರಿಗೆ ಹೊಸ ಒಂದು ಏನು ವೀರ್ಯಾಣುಗಳು ಬರುವ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳು ಸ್ಮೋಕ್ ಮಾಡಿದ್ರೆ ಅಲ್ಲಿ ಇರೋ ಎಗ್ಸ್ ಅಲ್ಲಿ ಒಂದಷ್ಟು ನಾಶ ಆಗ ಹೋಗ್ಬಿಡ್ತವೆ, ಅಥವಾ ಅವು ಮ್ಯೂಟೇಶನ್ ಅಂತ ಏನ್ ಹೇಳ್ತೀವಿ ಬದಲಾಗ್ತವೆ. ಆಗ ಅವರಿಗೆ ಮತ್ತೆ ಮಕ್ಕಳು ಬೇಕು ಅಂತ ಅವ್ರು ಯೋಚನೆ ಮಾಡಿದ್ರೆ ಅವರಿಗೆ ಮೆಂಟಲಿ ರಿಟಾರ್ಡ್, ಮಾನಸಿಕ ವ್ಯಾಧಿ ಇರೋ ಮಕ್ಕಳು ಅಥವಾ ಅವಕ್ಕೆ ಏನೇನೋ ವಿಕಲಾಂಗ ಮಕ್ಕಳು ಅಂತ ಮಕ್ಕಳು ಹುಟ್ಟೋ ಸಾಧ್ಯತೆ ಇರುತ್ತೆ. ತುಂಬಾ ಈಗ ನೋಡಿ ಆಟಿಸಮ್, ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ. ಯಾಕೆ? ನಾವು ಮಾಡೋ ತಪ್ಪು, ತಂದೆ ತಾಯಿಯಂದ್ರು ಮೊದಲು ಮಾಡಿರೋ ತಪ್ಪಿಗೆ ಅದು ಮಕ್ಕಳು ಪಾಪ ಅನುಭವಿಸೋ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ತುಂಬಾ ನಾವು ಕೇರ್ಫುಲ್ ಆಗಿ ಆರೋಗ್ಯ ನೋಡ್ಕೋಬೇಕಾಗತ್ತೆ. ಓಕೆ, ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಪುರುಷರಲ್ಲಿ ಇನ್ಫರ್ಟಿಲಿಟಿ ಬರಲಿಕ್ಕೆ ಕಾರಣಗಳೇನು, ಇನ್ನು ಸ್ತ್ರೀಯರಲ್ಲಿ ಇನ್ಫರ್ಟಿಲಿಟಿ ಆಗಲಿಕ್ಕೆ ಕಾರಣಗಳೇನು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಇನ್ಫರ್ಟಿಲಿಟಿಯ ಕಾರಣಗಳಲ್ಲಿ ಲೇಟ್ ಮ್ಯಾರೇಜಸ್ ಕೂಡ ಒಂದು ಅಂತ ಡಾಕ್ಟರ್ ನಮಗೆ ಹೇಳಿದ್ರು. ಹಾಗೆ ಸೊ ಮದುವೆ ಆದ ನಂತರ ಸ್ವಲ್ಪ ಅವರು ಏನೋ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದ್ರಲ್ಲಿ ಇರ್ತಾರೆ. ಸೊ ನಿಮ್ಮ ಪ್ರಕಾರವಾಗಿ ಒಂದು ಮಗುವನ್ನು ಹೇರಬೇಕು ಒಂದು ಹೆಣ್ಣು ಅಂತ ಹೇಳಿದ್ರೆ ವಾಟ್ ಇಸ್ ದ ರೈಟ್ ಏಜ್ ಅಂತ ನೀವು ಹೇಳ್ತೀರಾ? ಅದೇ ಈಗ ಹಿಂದಿನ ಥರ ನಾವು ಈಗ ನಾಗರಿಕ ಸಮಾಜ ಎಲ್ಲರೂ ಓದಬೇಕು 14ಕ್ಕೆ ಮಕ್ಳು ಹೇರಿ ಅಂತ ಹೇಳೋಕ್ಕಾಗಲ್ಲ. ಈಗ 22-23 ಮದುವೆ ಮಾಡ್ಕೊಳ್ಳಿ. ಓದಿ ಅಥವಾ ಕೆಲಸ, ಯಾರನ್ನೂ ನಾವು ಕೆಲ್ಸಕ್ಕೆ ಹೋಗಬೇಡಿ ಅಥವಾ ಮನೇಲಿ ಕೂತ್ಕೊಂಡಿರಿ ಹಿಂದಿನ ಥರ ಅಂತ ಹೇಳಲ್ಲ. ಇದು ಪ್ಯಾರಲಲ್ ಆಗಿ ಇದು ನಡಿಬೇಕು. ಜೊತೆಗೆ ನೀವು, ಯಾಕಂದ್ರೆ ವಯಸ್ಸಾದ್ಮೇಲೆ ಮಕ್ಕಳು ಹೆರೋ ಶಕ್ತಿ ಇರಲ್ಲ. ಚಿಕ್ಕ ವಯಸ್ಸಲ್ಲಿ 23-24ಕ್ಕೆ ಮದುವೆ ಆಗಿ 30 ಒಳಗೆ 2 ಮಕ್ಕಳು ಹೆತ್ತು ಬಿಡಬೇಕು. ಆವಾಗ ನಂಬರ್ ಆಫ್ ಇದು ಯಾಕೆ ಹೇಳ್ತೀವಿ ಅಂದ್ರೆ ಮಕ್ಕಳು ಹೆತ್ತಷ್ಟು ಅವ್ರ ದೇಹ ಗಟ್ಟಿಯಾಗಿರುತ್ತೆ. ಈಗ ಸಿಂಪಲ್, ಯಾವ ದೇಹದಲ್ಲಿ ಯಾವ ಅಂಗ ಕೆಲಸ ಮಾಡಿಲ್ಲ ಅದು ವೀಕ್ ಆಗುತ್ತೆ. ಯಾಕೆ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಈಗ? ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಎಲ್ಲಿತ್ತು? ಈಗ ನನಗೆ ಬೇಜಾರಾಗುತ್ತೆ, ಕೆಲವ್ರು ಬರ್ತಾರೆ ಆಗಿರ್ಲಿಕ್ಕಿಲ್ಲ, ಆಗಬಾರ್ದು ಅಂತ ನಾವು ಹೇಳ್ತೀವಿ. ಆದರೆ ಅವರು ಹೆಚ್ಚಾಗಿ ಒಂದು ಮಗು ಮಕ್ಕಳಿಲ್ಲದೆ ಇರೋರಲ್ಲೇ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಆ ಪಾರ್ಟ್ ಕೆಲಸ ಮಾಡಿರಲ್ಲ, ಹಾಲು ಉಣಿಸಿರಲ್ಲ ಅವರು ಮಕ್ಕಳಿಗೆ. ಅದು ಕೆಲವರಿಗೆ ಬೇಡ ಅಂತ ಇರುತ್ತೆ, ಮಕ್ಕಳು ಆದರೂ ಆ ಥರ ಬೇಡ ಅಂತ. ಆವಾಗಲೂ ಲಂಪ್ ಥರ ಅಲ್ಲಿ ಗಡ್ಡೆ ಕಟ್ಟಿ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಮತ್ತು ಯೂಟ್ರಸ್ ಅಷ್ಟೇ ಕೆಲಸ ಆಗಿರಲ್ಲ, ಮಕ್ಕಳು ಹೆತ್ತಿರಲ್ಲ ಅವರು, ಆ ಪಾರ್ಟ್ಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ಬೇಗ ಮಕ್ಕಳು ಹೆರೋದು ಒಳ್ಳೆಯದು. ಅವರ ದೇಹನೂ ಗಟ್ಟಿಯಾಗಿರುತ್ತೆ, ಮಾನಸಿಕವಾಗಿ. ಈಗ ರಾತ್ರಿ ಮಕ್ಕಳು ಹೇಳ್ತವೆ, ಯಂಗ್ ವಯಸ್ಸಾದರೆ ಅವರು ಎದ್ದು ಮಕ್ಕಳನ್ನ ನೋಡ್ಕೊಳ್ಳೋ ಶಕ್ತಿ ಇರುತ್ತೆ, ಅವ್ರಿಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಯಾಕಪ್ಪ ಬೇಕಿತ್ತು ನಮಗೆ ಅಂತ ಅನ್ಸುತ್ತೆ. ಆ ರೀತಿ ಆಗಬಾರ್ದು. ಅವರು ಇಬ್ಬರು ಗಂಡ ಹೆಂಡತಿ ಖುಷಿಯಲ್ಲಿ ಈಗ ಬರ್ತಾರೆ, 40 ಆದವ್ರು ಬರ್ತಾರೆ, ನಾವು ಪ್ಲಾನ್ ಮಾಡ್ಬೋದಾ ಅಂತಾರೆ. ನಾನು ಏನು ಹೇಳೋದು ಗೊತ್ತಾಗಲ್ಲ. ಅದ್ರ ಜೊತೆಗೆ ಮೆನೋಪಾಸ್ ಅಂತ ಏನೀಗ ಮುಟ್ಟು ನಿಲ್ಲುವುದು ಹಿಂದೆ 50ರ ಮೇಲೆ ಆಗ್ತಾ ಇತ್ತು ಹೆಂಗಸರಲ್ಲಿ. ಈಗ ಯಾವ ರೀತಿ ಮೆನಾರ್ಕಿ 10 ವರ್ಷದ ಹೆಣ್ಮಕ್ಳಿಗಾಗತ್ತೆ, ಮೆನೋಪಾಸ್ ಬೇಗ ಆಗ್ತಿದೆ. ಅಷ್ಟು ತುಂಬಾ ತಡ ಮಾಡಿದ್ರೆ ಅದು ನಿಂತೆ ಹೋಗ್ಬಿಡುತ್ತೆ. ಆಗೇನು ಮಾಡೋಕ್ಕಾಗಲ್ಲ ನಾವು. ಅದಕ್ಕೀಗ ಎಗ್ ಫ್ರೀಸಿಂಗ್ ಏನೇನೋ ಹೊಸ ಟೆಕ್ನಾಲಜೀಸ್ ಬಂದಿದೆ. ನಾನು ಆಯುರ್ವೇದ ವೈದ್ಯ ಆಗೋ ಕಾರಣ ಪ್ರಕೃತಿನ ನಾನು ತುಂಬ, ಎಷ್ಟು ನಾವು ಪ್ರಕೃತಿಯಿಂದ ದೂರ ಹೋಗ್ತೀವಿ ಕಾಯಿಲೆಗಳು ಜಾಸ್ತಿ. ಹಾಗಾಗಿ 30 ಒಳಗೆ ಆರೋಗ್ಯವಂತ ಮಕ್ಕಳನ್ನ ಪಡೆಯೋದು, 2 ಮಕ್ಕಳು ನ್ಯಾಚುರಲ್ ಆಗಿ ಡೆಲಿವರಿ ಆಗಬೇಕು. ಇದು ನಾವು ಎಲ್ಲ ಮಹಿಳೆಯರಿಗೆ ಹೇಳೋ ಒಂದು ಇದಾಗಿದೆ. ಇನ್ನು ಮೇಡಮ್ ಏನು ಅಂತ ಹೇಳಿದ್ರೆ ಮೆನಾರ್ಕಿ ಟೈಮು ಇತ್ತೀಚಿನ ದಿನಗಳೇ ನೀವು ಹೇಳ್ದಂಗೆ ಬಹಳ ಬೇಗ ಆಗ್ತಿದೆ ಋತುಮತಿ ಆಗುವಂಥದ್ದು. ಸೊ ಅದು ಒಂದು ಕಾರಣ ಆಗ್ಬಹುದು ಹಾಗಿದ್ರೆ? ಹೌದು, ಅದು ಅಷ್ಟೇ. ಯಾಕಂದ್ರೆ ಈಗಿನ ಮಕ್ಕಳು ತುಂಬಾ ವೀಕ್ ಇರ್ತಾರೆ. ಅವರು ತಿನ್ನೋ ಆಹಾರ ಮೈದಾ ಮತ್ತೆ ಈ ಕೆಲವೊಂದು ತುಂಬಾ ಈಗಿನ ಏನು ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಸಕ್ಕರೆಗಳಿಂದ ಮಾಡಿರೋದು, ಮತ್ತೆ ಇದೆಲ್ಲ ಏನು ಸಾಫ್ಟ್ ಡ್ರಿಂಕ್ಸ್ ಏನೇನೋ ಡ್ರಿಂಕ್ಸ್ ಎಲ್ಲ ಬರುತ್ತಲ್ಲ ಈಗ, ಅವೆಲ್ಲ ಕುಡಿತಾರೆ. ಒಂಥರ ಅಡಿಕ್ಷನ್ ಅದು. ಮತ್ತೆ ಪ್ಯಾಕೆಟ್ ಅಲ್ಲಿ ಬರೋ ಎಲ್ಲ ಇದ್ರದ್ದು ಫುಡ್ ಎಲ್ಲ ಆರ್ಟಿಫಿಷಿಯಲ್ ಇದು ಫುಡ್ ತಿನ್ನೋದು. ಹಾಲುಗಳಲ್ಲೂ ಅಷ್ಟೇ. ಈಗ ಹಾಲಲ್ಲಿ ಮೊನ್ನೆ ಒಬ್ರು ವೆಟರ್ನರಿ ಡಾಕ್ಟರ್ ನನ್ನ ಪೇಷಂಟ್ ಬಂದಿದ್ರು, ನಾನು ಹಾಲು ಬಿಟ್ಬಿಟ್ಟೆ. ಯಾಕಂದ್ರೆ ನಾವು ಹೋಗಿ ಎಲ್ಲ ಹಸುಗಳು ಒಟ್ಟಿಗೆ ಹೋಗಿ ಇಂಜೆಕ್ಷನ್ ಕೊಟ್ಟು ಬರ್ತೀವಿ, ಅವು ಹೀಟಿಗೆ ಬಂದಾಗ ನಾವು ಹೋಗಿ ಅವಕ್ಕೆ ಅಂದ್ರೆ ಎಲ್ಲ ಆರ್ಟಿಫಿಷಿಯಲ್ ಆಗಿದೆ. ಆ ಹಾಲು ಕುಡಿದು, ಅದಕ್ಕೆ ನಾನು ಅನ್ನೋದು, ಹಳ್ಳಿ ಕಡೆ ಅಥವಾ ಯಾರೋ ನಿಮಗೆ ನ್ಯಾಚುರಲ್ ಆಗಿ ನಾಟಿ ಹಸುವಿನ ಹಾಲು ಕೊಟ್ಟರೆ ಕುಡೀರಿ, ಈ ಹಾಲಲ್ಲಿ ಏನು ಅಂಥದ್ದು ಇದಿಲ್ಲ ಅಂತ. ಆ ಥರ ಪ್ರತಿಯೊಂದು ನಮ್ದು ಹಾಳಾಗ್ತಿರೋದ್ರಿಂದ ಹೆಣ್ಮಕ್ಳಲ್ಲಿ ಬೇರೆ ಬೇರೆ ಮತ್ತೆ ಅವರು ಈಗ ಮೊಬೈಲಲ್ಲಿರ್ಬೋದು ಬೇರೆ ಬೇರೆ ವಿಷಯಗಳನ್ನ ನೋಡ್ತಾರೆ. ಅದು ಮಾನಸಿಕವಾಗಿ ಈಗ ನೋಡಬಾರ್ದು ವಿಷಯಗಳನ್ನ ನೋಡೋದು ಜಾಸ್ತಿ ಆಗಿದೆ. ಮತ್ತು ಕ್ರೌರ್ಯ,
ಎಲ್ಲವೂ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಕೂಡಲೇ ದೇಹ ಮನಸ್ಸು ಆಯುರ್ವೇದ ಪ್ರಕಾರ ಎಲ್ಲ ಒಂದೇ. ನಮ್ಮದು ಹೋಲ್ ಒಂದು ಎಂಟಿಟಿ ಥರ. ನಾವು ಒಬ್ರು ಬಂದಾಗ ಮನಸ್ಸಿಗೆ ಬೇರೆ ದೇಹಕ್ಕೆ ಬೇರೆ ಅಂತ ಔಷಧಿ ಮಾಡಲ್ಲ. ಅಲ್ಲಿಂದ ಆಸಿಡಿಟಿ ಅಂತ ಬಂದರೆ ಅವ್ರಿಗೇನೋ ಸ್ಟ್ರೆಸ್ ಇದೆಯಾ, ಸ್ಟ್ರೆಸ್ಸಿಗೂ ಟ್ರೀಟ್ ಮಾಡಿ ಆ ಥರ ಮಾಡ್ತೀವಿ ನಾವು. ಹಾಗಾಗಿ ಮಾನಸಿಕ ಇರ್ಬೋದು, ದೈಹಿಕ ಎರಡೂ ಕಾರಣಗಳಿಂದ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ಈಗ ದೊಡ್ಡವರಾಗ್ತಿದ್ದಾರೆ. ಅವರಿಗೆ ಹೇಗೆ ಮ್ಯಾನೇಜ್ ಮಾಡೋದು ಅದು ಆಮೇಲೆ ಇನ್ನೂ ಸ್ಟ್ರೆಸ್ ಆಗುತ್ತೆ. ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆ ಟೆನ್ಷನ್ನು, ಅದರಿಂದ ಇರೆಗ್ಯುಲರ್ ಪೀರಿಯಡ್ಸು, PCOD ಆ ಥರ ಒಂದ್ರ ಹಿಂದೆ ಒಂದು ಬಂದು ಇವೆಲ್ಲ ಕಾರಣಗಳಿಂದನೂ ಬಂಜೆತನ ಬರೋ ಸಾಧ್ಯತೆ ಇದೆ. ಓಕೆ ಮೇಡಮ್. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.